ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬೆಳಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನೋಡ್ರಿ ನವರಾತ್ರಿ, ನಾಳೆ ಘಟಸ್ಥಾಪನೆ ಮತ್ತು ಕಲಶ ಸ್ಥಾಪನೆ, ಅದರ ಜೊತೆಗೆ ಏನಪ್ಪ ಅಂದ್ರೆ ಶೈಲಪುತ್ರಿ ದೇವಿಯ ಪೂಜೆ, ಮೊದಲನೇ ದಿನದ ಪೂಜೆ ವಿಧಾನ ಮತ್ತು ಮಂತ್ರಗಳು, ರಂಗೋಲಿ ಹೂ ಯಾವ ಥರ ಅಂತ ನೋಡೋಣ. ರಂಗೋಲಿ ಯಾವ ಥರ ಹಾಕ್ಬೇಕಂತ, ಶೈಲಪುತ್ರಿ ಅಮ್ಮನವರ ಮಾಹಿತಿ ಮತ್ತು ರಂಗೋಲಿ, ಮಂಡಲ ರಂಗೋಲಿ ಯಾವ ಥರ ಹಾಕೋದು ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನೋಡಿರಿ, ನವರಾತ್ರಿ 9 ದಿನಗಳ ಕಾಲ ನಡೆಯುವಂಥ ಹಬ್ಬ ಮತ್ತು ಇದಕ್ಕೆ ಸಂಬಂಧಪಟ್ಟಿರೋ ಕೆಲವೊಂದು ವಿಡಿಯೋಗಳನ್ನು ಹಾಕಿದ್ದೀನಿ ಮತ್ತು ಅಖಂಡ ದೀಪವನ್ನು ಕೂಡ ಹಾಕಿದ್ದೀನಿ ನೋಡಿರಿ. ಈ ದಿನದಲ್ಲಿ ಏನಪ್ಪ ಅಂದರೆ, ಮೊದಲನೇ ದಿನ ದುರ್ಗಾದೇವಿಯ ಮೊದಲನೇ ಅವತಾರವಾದ ಶೈಲಪುತ್ರಿ ದೇವಿಗೆ ಸಮರ್ಪಿತವಾಗಿರುವಂಥದ್ದು. ಮೊದಲನೇ ದಿನದಂದು ಶೈಲಪುತ್ರಿ ದೇವಿಯನ್ನು ಪೂಜಿಸಲು ಶುಭ ಮುಹೂರ್ತವನ್ನು ನೋಡೋಣ ಮತ್ತು ಯಾವ ಮಂತ್ರವನ್ನು ಹೇಳ್ಕೋಬೇಕು ಅಂತ ನೋಡೋಣಂತೆ. ನವರಾತ್ರಿ ನೋಡಿರಿ 9 ದುರ್ಗಾದೇವಿಯ ದೈವಿಕ ರೂಪಗಳಿಗೆ ಮೀಸಲಾಗಿರುವಂಥ ಆಚರಣೆಯಾಗಿದ್ದು, 9 ದಿನಗಳ ಕಾಲ ಪ್ರತಿಯೊಂದು ದಿನ ಕೂಡ ದುರ್ಗೆಯ ಒಂದೊಂದು ರೂಪವನ್ನು ಪೂಜೆ ಮಾಡ್ತೀವಿ. ನವರಾತ್ರಿ ಮೊದಲನೇ ದಿನ ದುರ್ಗಾದೇವಿಯ ಶೈಲಪುತ್ರಿ ರೂಪವನ್ನು ಪೂಜೆ ಮಾಡಲಾಗುತ್ತೆ. ಪರ್ವತರಾಜ ಹಿಮಾಲಯದ ಮಗಳಾಗಿ ಜನಿಸಿದ ಕಾರಣ ಅವಳನ್ನು ಶೈಲಪುತ್ರಿ ಅಂತ ಕರೆಯಲಾಗುತ್ತೆ. ಅವಳ ಹಿಂದಿನ ಜನ್ಮದಲ್ಲಿ ಅವಳು ಏನಪ್ಪ ಅಂದರೆ ಪ್ರಜಾಪತಿ ದಕ್ಷನ ಮಗಳಾಗಿದ್ಲು. ನಂತರ ಅವಳ ಹೆಸರು ಏನಂತ ಇರ್ತೈತೆ ಅಂದರೆ ಸತಿ ಅಂತ ಇರ್ತೈತಿ. ಅವಳು ಏನಪ್ಪ ಅಂದ್ರೆ ಭಗವಾನ್ ಶಂಕರನನ್ನು ವಿವಾಹವಾಗ್ತಾಳೆ. ಪ್ರಜಾಪತಿ ಏನಂದ್ರೆ ದಕ್ಷಿಣ ಯಾಗದಲ್ಲಿ, ಸತಿ ಏನಂತಂದ್ರೆ ತನ್ನ ದೇಹವನ್ನು ತ್ಯಜಿಸಿದಾಗ ಶೈಲರಾಜ ಹಿಮಾಲಯದ ಮನೆಯಲ್ಲಿ ಜನಿಸಿದಳು. ಈಕೆಯನ್ನು ಪಾರ್ವತಿ ಅನ್ನುವಂಥ ಹೆಸರಿನಿಂದ ಕರೆಯಲಾಗುತ್ತೆ. ನವದುರ್ಗೆಯರಲ್ಲಿ ನೋಡ್ರಿ ಮೊದಲೆಯವಳಾದಂಥ ಶೈಲಪುತ್ರಿಯ ಮಹತ್ವ ಶಕ್ತಿಗಳೇನಪ್ಪ ಅಂದ್ರೆ ಅಪಾರ ಅಂತಲೇ ಹೇಳ್ಬೋದು. ಈ ಒಂದು 2025ರ ನವರಾತ್ರಿ ಹಬ್ಬದ ಮೊದಲನೇ ದಿನ ಸೆಪ್ಟೆಂಬರ್ 22ನೇ ತಾರೀಕು ಸೋಮವಾರ. ಈ ದಿನ ನೋಡ್ರಿ ಶೈಲಪುತ್ರಿಯನ್ನು ಕುರಿತು ಪೂಜೆ ಮಾಡುವಂಥದ್ದು. ಮೊದಲನೇ ದಿನದ ಶೈಲಪುತ್ರಿ ಪೂಜೆಗೆ ಮುಹೂರ್ತವನ್ನು ನೋಡ್ರಿ, ಈ ದಿನನ ಕಲಶ ಸ್ಥಾಪನೆ ಎಲ್ಲ ಇರುತ್ತೆ. ಸಾಂಕೇತಿಕ ಆಚರಣೆ ಆದಂಥ ಇದು ನೋಡ್ರಿ ಕಲಶ ಸ್ಥಾಪನೆಯೊಂದಿಗೆ ಈ ಹಬ್ಬ ಪ್ರಾರಂಭ. ದುರ್ಗೆಯನ್ನು ಪೂಜೆಗೆ ಆಹ್ವಾನ ಮಾಡಿದ ಬಳಿಕ ಆಕೆಗೆ ಮೊದಲನೇ ರೂಪವಾದ ಶೈಲಪುತ್ರಿ ದೇವಿಯನ್ನು ಪೂಜೆ ಮಾಡಿ ಆ ದೇವಿಗೆ ಪೂಜೆಯನ್ನು ಸಲ್ಲಿಸಲಾಗುತ್ತೆ. ಶೈಲಪುತ್ರಿ ದೇವಿಯ ಪೂಜಾ ಶುಭ ಮುಹೂರ್ತ ಯಾವ ಥರ ಇದೆ ಅಂತ ನೋಡೋಣ. ಬೆಳಗ್ಗೆ ನೋಡ್ರಿ ಪೂಜಾ ಶುಭ ಮುಹೂರ್ತ ನಿಮಗೆ ಬ್ರಾಹ್ಮಿ ಮುಹೂರ್ತದೊಳಗೆ ಆದ್ರೆ ಮಾಡಿರಿ. ಮತ್ತು ಅದ್ರ ಜೊತೆಗೆ ಬನ್ನಿ ಗಿಡಕ್ಕೆ ಹೋಗೋರಿದ್ರಪ್ಪ ಅಂತಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಆಗಬೇಕು. ಇದು ಮುಂಜಾನೆ ಮುಹೂರ್ತ ನೋಡಿರಿ, ಸೋಮವಾರ ಬೆಳಗ್ಗೆ 6 ಗಂಟೆ 9 ನಿಮಿಷದಿಂದ 8 ಗಂಟೆ 6 ನಿಮಿಷದವರೆಗೆ. ಮತ್ತು ಮಧ್ಯಾಹ್ನ ದೇವರ ಪೂಜೆಗಾದರೆ 11 ಗಂಟೆ 49 ನಿಮಿಷದಿಂದ 12 ಗಂಟೆ 38 ನಿಮಿಷದವರೆಗೆ ಇರುತ್ತೆ. ಅಷ್ಟು ಸಾಧ್ಯ ಆದರೆ ಬೆಳಗ್ಗೆನೇ ಪೂಜೆ ಮಾಡೋದು ಒಳ್ಳೆಯದು ನೋಡಿರಿ. ಈ ನವರಾತ್ರಿಯಲ್ಲಿ ಹೆಚ್ಚಾಗಿ ಸೂರ್ಯೋದಯಕ್ಕಿಂತ ಮುಂಚೆನೇ ಪೂಜೆ ಮಾಡೋದು. ಅದು ಬನ್ನಿ ಮರ ಪೂಜೆ ಮಾಡೋರಂತೂ ಸೂರ್ಯೋದಯಕ್ಕಿಂತ ಮುಂಚೆನೇ ಮನೆಯಲ್ಲಿ ಮಾಡಿಕೊಂಡು ಅಲ್ಲಿ ಹೋಗಿ ನಂತರ ಸುಪ್ರಭಾತ ಸೇವೆಯನ್ನು ಮಾಡಿಕೊಂಡು ಹೋಗುವಂಥದ್ದು ಇರುತ್ತೆ ಮನೆಯಲ್ಲಿ. ಅಂದರೆ ಬೇಗನೆ ಆಗಬೇಕೆಲ್ಲ. ನವದುರ್ಗಿಯರಲ್ಲಿ ನೋಡ್ರಿ ಮೊದಲೇ ರೂಪ ಶೈಲಪುತ್ರಿ ದೇವಿ. ಈಕೆಯನ್ನು ಶುದ್ಧತೆ ಮತ್ತು ಭಕ್ತಿಯ ಸಾಕಾರ ಅಂತಲೇ ಪೂಜೆ ಮಾಡಲಾಗುತ್ತೆ. ಮತ್ತು ಅವಳ ಹೆಸರು ಏನಪ್ಪ ಅಂದರೆ ಸಂಸ್ಕೃತ ಪದಗಳಿಂದ ಬಂದೈತೆ ಅಂತಲೇ ಹೇಳ್ಬೋದು. ಶೈಲ ಅಂದರೆ ಪರ್ವತ, ಪುತ್ರಿ ಅಂದರೆ ಮಗಳು, ಹೀಗಾಗಿ ಹಿಮಾಲಯದ ಮಗಳು ಅಂತಲೇ ಪೂಜೆ ಮಾಡ್ತಾರೆ. ನಂದಿ ಎಂಬ ಬಿಳಿ ಗೂಳಿಯ ಮೇಲೆ ಈಕೆ ಸವಾರಿ ಮಾಡುವಂಥ ಮತ್ತು ತನ್ನ ಬಲಗೈಯಲ್ಲಿ ತ್ರಿಶೂಲವನ್ನು, ಎಡಗೈಯಲ್ಲಿ ಕಮಲದ ಹೂವನ್ನು ಹಿಡ್ಕೊಂಡಿರ್ತಾಳೆ. ಈಕೆ ಏನಪ್ಪ ಅಂದರೆ ಪ್ರಶಾಂತತೆ ಮತ್ತು ದೈವಿಕ ಶಕ್ತಿಯನ್ನು ಇದು ಪ್ರತಿನಿಧಿಸುತ್ತೆ ನೋಡಿರಿ. ಶಿವ ಮತ್ತು ಶೈಲಪುತ್ರಿ ಈಕೆ ಏನಪ್ಪ ಅಂದ್ರೆ ಚಿಕ್ಕ ವಯಸ್ಸಿನಿಂದನೂ ಶೈಲಪುತ್ರಿ ಧ್ಯಾನ ತಪಸ್ಸಿನತ್ತ ಹೆಚ್ಚಾಗಿ ಆಕರ್ಷಣೆ ಇರ್ತಾಳೆ. ಹಾಗಾಗಿ ಅಚಲ ಭಕ್ತಿಯಿಂದ ಶಿವನನ್ನು ಈಕೆ ವಾಪಸ್ ಗೆಲ್ಲಬೇಕಂತಂದು ಕಠಿಣ ತಪಸ್ಸುಗಳನ್ನು ಮಾಡಿ ಆಕೆಯ ದೃಢ ಸಂಕಲ್ಪ ಮತ್ತು ಪ್ರೀತಿಯಿಂದ ಏನಂದರೆ ಸಂತೋಷಗೊಂಡು ಶಿವನ ಅವಳನ್ನು ಮತ್ತೊಮ್ಮೆ ತನ್ನ ಸಂಗಾತಿಯಾಗಿ ಸ್ವೀಕಾರ ಮಾಡಿದ ಅಂತ ಹೇಳಲಾಗುತ್ತೆ. ಶೈಲಪುತ್ರಿ ಮತ್ತು ಶಿವನ ಈ ಒಂದು ಪುನರ್ಮಿಲನ ನೋಡ್ರಿ ವಿಶ್ವ ಸಾಮರಸ್ಯವನ್ನು ಪುನಃ ಸ್ಥಾಪಿಸಿತು ಮತ್ತು ದೈವಿಕ ಸೃಷ್ಟಿ ಮತ್ತು ಸಂರಕ್ಷಣೆ ಆರಂಭವನ್ನು ಗುರುತಿಸಿತು ಅಂತ ಹೇಳಲಾಗುತ್ತೆ. ಈ ಶೈಲಪುತ್ರಿ ದೇವಿಯ ಕಥೆ ನೋಡ್ರಿ, ಅಚಲ ಭಕ್ತಿ ಪ್ರತಿಕೂಲ ಪರಿಸ್ಥಿತಿಯಲ್ಲಿ ಏನಪ್ಪ ಅಂದ್ರೆ ತಾಳ್ಮೆ ಮತ್ತು ಕಷ್ಟಗಳ ಮೇಲೆ ನಂಬಿಕೆ ಅಂದರೆ ಒಂದು ವಿಜಯದ ಬಗ್ಗೆ ನಮಗೆ ಈ ಒಂದು ಪಾಠವನ್ನು ಕಲಿಸುತ್ತೆ ಅಂತ ಹೇಳ್ಬೋದು ನೋಡಿರಿ. ಮತ್ತು ಶೈಲಪುತ್ರಿ ದೇವಿಯ ರಂಗೋಲಿ ಹೂವು ಮಂತ್ರ ಯಾವ ಥರ ಇರುತ್ತೆ ಅಂತ ನೋಡೋಣ. ಬೆಳಗ್ಗೆ ಬೇಗ ಎದ್ದು ಸ್ನಾನ ಎಲ್ಲ ಆದಮೇಲೆ ಪೂಜೆ ಎಲ್ಲ ಮನೆಯಲ್ಲೇ ಆಗಬೇಕು ಮೊದಲು. ಆದಮೇಲೆ ಮಿಕ್ಕಿರೋದು ನೋಡಿರಿ ಮಡಿ ಬಟ್ಟೆ ಧರಿಸಿ ಮಾಡುವಂಥದ್ದು. ನಿಮ್ಮಲ್ಲಿ ಘಟ ಸ್ಥಾಪನೆ ಇದ್ದರೆ ಅದನ್ನು ಮಾಡಿ, ಕಲಶ ಸ್ಥಾಪನೆ ಇದ್ದರೆ ಅದನ್ನು ಮಾಡಿ, ಆ ನಂತರ ದೇವಿಯ ರಂಗೋಲಿಯನ್ನು ಹಾಕಿ ಅದಕ್ಕೂ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಮಾಡುವಂಥದ್ದು ನೋಡಿರಿ. ಈಗ ರಂಗೋಲಿ ಯಾವ ಥರ ಅಂತ ನೋಡೋಣಂತೆ. ಮತ್ತು ಕೊನೆಗೆ ಮಂತ್ರ, ಹೂವು, ನೈವೇದ್ಯದ ಬಗ್ಗೆ ಹೇಳ್ತೀನಿ.
ರಂಗೋಲಿ ಹಾಕಿದ ನಂತರ ಯಾವ ಥರ ರಂಗೋಲಿ ಹಾಕ್ಬೇಕಂತ ತೋರಿಸ್ತೀನಿ. ಆದಮೇಲೆ ಪ್ರತಿನಿತ್ಯ ಒಂದೊಂದು ಬೇರೆ ಇರ್ತಾವೆ ಮಂಡಲ ರಂಗೋಲಿಗಳು. ಮೊದಲು ನೋಡಿರಿ ಶ್ರೀಕಾರವನ್ನು ಹಾಕ್ಕೊಬೇಕು. ನಾಳೆ ಮೊದಲನೇ ದಿನ ಶೈಲಪುತ್ರಿ ಅಮ್ಮನವರು ಈ ಒಂದು ರಂಗೋಲಿ ಯಾವ ಥರ ಬರುತ್ತೆ ಅಂತ ನೋಡಿರಿ. ಈ ಒಂದು ರಂಗೋಲಿಯನ್ನು ಹಾಕಿ ಶ್ಲೋಕವನ್ನು ಹೇಳ್ರಿ, ಹಾಕಿ ಆರಾಧನೆ ಮಾಡಿದರೆ ಶೈಲಪುತ್ರಿ ನಮಗೆ ಆರೋಗ್ಯ ಸಂಪತ್ತನ್ನು ಕೊಡ್ತಾಳೆ ಅಂತ ನಂಬಲಾಗುತ್ತೆ ನೋಡಿರಿ. ನವದುರ್ಗಿಯರ ಸ್ವರೂಪಗಳಲ್ಲಿ ಮೊದಲನೇ ಇದ್ದಿದ್ದು ಶೈಲಪುತ್ರಿ ಅಮ್ಮನವರು. ಸ್ವಸ್ತಿಕ ಶ್ರೀಕಾರವನ್ನು ಹಾಕ್ಕೊಳ್ರಿ. ಆ ನಂತರ ಏನಪ್ಪ ಅಂತಂದರೆ 2 ಮಂಡಲ ಹಾಕ್ಕೋಬೇಕು. ತ್ರಿಭುಜಾಕಾರದ ಮಂಡಲ ಅಂತಲೇ ಕರೀತಾರೆ, ನಕ್ಷತ್ರ ಮಂಡಲ. ಸಮನಾದ ಗೆರೆಗಳು ಹಾಕ್ಕೋಬೇಕು 2 ಕಡೆನೂ. ಮತ್ತು ಈಗ ಏನಪ್ಪ ಅಂತಂದ್ರೆ ತ್ರಿಭುಜಾಕಾರದ ಒಳಗೆ ಹೋಗುವಂಗೆ 4 ಸಮನಾದ ಗೆರೆಗಳು ಬರಬೇಕು ನೋಡಿರಿ. ಈ ಥರ ನಾನು ಹಾಕ್ತಾಯಿದ್ದೀನಲ್ಲ, ಈ ಥರ 4 ಗೆರೆಗಳು ಬರಬೇಕು. ಇದು ಒಂದು ಮಂಡಲ ಆಗುತ್ತೆ. ಈಗ 4 ಗೆರೆಗಳು ಬಂದರೆ ಒಂದು ಮಂಡಲ. ಈ ಥರ ಹಾಕ್ಕೊಳ್ರಿ. ಮತ್ತು ಈ ಥರ ಒಂದು ರಂಗೋಲಿಯನ್ನು ಹಾಕಿ ಆರಾಧನೆ ಮಾಡೋದ್ರಿಂದ ಯಾರ ಜಾತಕದಲ್ಲಿ ನೋಡಿರಿ ಚಂದ್ರನ ದೋಷ ಇರ್ತೈತಿ, ಮತ್ತು ಅಂಥವ್ರಿಗೆ ಏನಪ್ಪ ಅಂತಂದ್ರೆ ಶೈಲಪುತ್ರಿ ದೇವಿ ಆಶೀರ್ವಾದ ಮತ್ತು ಪರಿಹಾರ ಸಿಗುತ್ತೆ ಅಂತಲೇ ಹೇಳ್ಬೋದು. ಚಂದ್ರನ ಆಧಿಪತ್ಯದಲ್ಲಿರುವಂಥ ಈ ಶೈಲಪುತ್ರಿ ದೇವಿ ನೋಡಿರಿ ಪರಿಹಾರ ಮಾಡ್ತಾಳೆ ಅಂತ ಒಂದು ನಂಬಿಕೆ. ಮತ್ತು ಈ ಥರ 4 ಕಡೆ ಗೆರೆ ಎಳ್ಕೊಂಡು ಅದನ್ನು ಈ ಥರ ಮಂಡಲವನ್ನು ಮಾಡ್ಕೋಬೇಕು ನೋಡಿರಿ. ಆಮೇಲೆ ಮಧ್ಯದಲ್ಲಿ 2 ಕಡೆ ತ್ರಿಶೂಲವನ್ನು ತೆಗಿಬೇಕು. 2 ಮಧ್ಯ ಶ್ರೀಕಾರ ಹಾಕ್ಕೋಬೇಕು. ಶ್ರೀಕಾರ ಹಾಕಿ ಅದನ್ನು ಕೂಡ ಮಂಡಲವನ್ನು ತೆಗಿಬೇಕು. ರೌಂಡ್ ಅಂದರೆ ಸರ್ಕಲ್ ಮಾಡ್ಕೋಬೇಕು ಒಳಗೆ. ಎರಡು ಕಡೆ ತ್ರಿಶೂಲವನ್ನು ಹಾಕ್ಕೊಳ್ರಿ. ಆ ಕಡೆ ಈ ಕಡೆ ಮೇಲೆ ಏನಪ್ಪ ಅಂದ್ರೆ ಶ್ರೀಕಾರ ಬರೀಬೇಕು. ಕೆಳಗೆ ಒಂದು ಶ್ರೀಕಾರವನ್ನು ಬರ್ಕೋಬೇಕು. ಮೇಲಿನ ತ್ರಿಭುಜದ ಮಧ್ಯದಿರ್ತ ನೋಡಿರಿ, ಅಲ್ಲಿ ಒಂದು ಶ್ರೀಕಾರ, ಕೆಳಗೆ ಒಂದು ಶ್ರೀಕಾರ, ಮತ್ತು ಮಧ್ಯದಲ್ಲಿ ಈ ಕಡೆ ತ್ರಿಶೂಲವನ್ನು ಹಾಕ್ಕೋಬೇಕು. ಮೊದಲು ಕಲಶ ಸ್ಥಾಪನೆ ಮತ್ತು ಅಖಂಡ ದೀಪ ಇದ್ದರೆ ಅದೆಲ್ಲ ಆದಮೇಲೆ ಈ ರಂಗೋಲಿಯನ್ನು ಹಾಕಿ ಪೂಜೆ ಮಾಡ್ಬೇಕು ನೋಡಿರಿ. ದೇವರ ಮನೆಯಲ್ಲಿ ಹಾಕುವಂಥದ್ದು. ಮತ್ತು ಸ್ತೋತ್ರ ಕೊನೆಗೆ ಹಾಕ್ತೀನಿ, ಲಾಸ್ಟಲ್ಲಿ ಸ್ತೋತ್ರವನ್ನು ಹಾಕ್ತೀನಿ. ಮತ್ತು ನೈವೇದ್ಯ ಏನು, ಹೂವು ಏನು ಅಂತ ನೋಡೋಣಂತೆ. ಕೆಳಗಡೆ ಒಂದು ಶ್ರೀಕಾರವನ್ನು ಹಾಕೋಬೇಕು. ಆ ಕಡೆ ಈ ಕಡೆ ತ್ರಿಶೂಲ. ಇಷ್ಟ ಆದರೆ ರಂಗೋಲಿ ಮುಗೀತು ನೋಡಿರಿ. ಅತ್ಯಂತ ಸರಳ ಐತೆ ಅಂತಲೇ ಹೇಳ್ಬೋದು. ಈ ಕಡೆ ಒಂದು ನಾನು ಇದನ್ನು ಹಾಕ್ತಾಯಿದ್ದೀನಿ, ಶಂಖ ಚಕ್ರ. 2 ಕಡೆ, ಒಂದು ಕಡೆ ಶಂಖ, ಒಂದು ಕಡೆ ಚಕ್ರ. ಹಾಕ್ಕೊಂಡ್ರೆ ರಂಗೋಲಿ ಮುಗೀತು ನೋಡಿರಿ. ಮತ್ತು ಎಕ್ಸ್ಟ್ರಾ ಏನೂ ಇಲ್ಲ, ಸರಳವಾಗಿ ಇಷ್ಟು ಸ್ವಸ್ತಿಕ ಶ್ರೀಕಾರ ಶಂಖ ಚಕ್ರ ಹಾಕ್ಕೊಂಡ್ರೆ ಮುಗೀತು. ಮತ್ತು ರಂಗೋಲಿ, ಮಂಡಲ ರಂಗೋಲಿ ಇದಿಷ್ಟು ಹಾಕ್ಕೊರಿ. ಮತ್ತೇನಪ್ಪ ಅಂತಂದ್ರೆ ಈ ದೇವಿಗೆ ನೈವೇದ್ಯ ಏನಂತ ನೋಡೋದಾತಂದ್ರೆ ಕೋಸಂಬರಿ ಇಷ್ಟ, ಮತ್ತು ಅಕ್ಕಿ, ತುಪ್ಪ, ಬೆಲ್ಲದಿಂದ ಮಾಡಿದಂಥ ಪಾಯಸ ಈ ದೇವಿಗೆ ಭಾಳ ಪ್ರೀತಿ. ಮತ್ತು ಅದರ ಜೊತೆಗೆ ನೀವೇನಂದ್ರೆ ಮೊಸರನ್ನ ನಿಮಗೆ ಯಾವ್ದು ಸಾಧ್ಯನೋ ಅದನ್ನು ಮಾಡಿ ನೈವೇದ್ಯವನ್ನು ಮಾಡ್ಬೇಕು ನೋಡಿರಿ. ಮೊಸರನ್ನಾದರೂ ಮಾಡ್ಬೋದು, ಕೋಸಂಬರಿ ಮತ್ತು ಅಕ್ಕಿ ಮತ್ತು ತುಪ್ಪದ ಪಾಯಸವನ್ನು ಮಾಡ್ಕೋಬೋದು. ಅಕ್ಕಿ, ಬೆಲ್ಲ, ತುಪ್ಪ ಸೇರಿಸಿ ಮಾಡುವಂಥ ಪಾಯಸ. ಈ ದೇವಿಗೆ ಬಿಳಿ ಬಣ್ಣ ಅಂದರೆ ಭಾಳ ಇಷ್ಟ. ಸುಗಂಧಭರಿತ ಮಲ್ಲಿಗೆ ಹೂವನ್ನು ಏರಿಸಿ ಪೂಜೆಯನ್ನು ಮಾಡ್ಬೇಕು ನೋಡಿರಿ ಈ ದಿನ. ಅಥವಾ ನಿಮಗೆ ಅಲ್ಲಿ ಕನ್ವೀನಿಯೆಂಟ್ ಇರುವಂಥ ಬಿಳಿ ದಾಸವಾಳ ಇದ್ದರೂ ಕೂಡ ನಡೀತೈತಿ. ಮಲ್ಲಿಗೆ ಹೂವನ್ನು ಏರಿಸ್ಬೋದು. ಆರಾಧನೆಗೆ ಏನಪ್ಪ ಅಂತಂದರೆ ಶುಭ ಮುಹೂರ್ತವನ್ನು ಹೇಳಿದ್ದೀನಿ ನಾನು ಆಗಲೇ. ಬೆಳಗ್ಗೆ ಪೂಜೆ ಮಾಡಿಕೊಂಡ್ರೆ ಆಯಿತು. ಕೊನೆಗೆ ನೋಡಿರಿ ಮಂತ್ರವನ್ನು ಹಾಕ್ತೀನಿ. ಈಗ ಈ ರಂಗೋಲಿಗೆ ಅರಶಿನ ಕುಂಕುಮ ಎಲ್ಲ ಏರಿಸಿ, ಹೂವು ಏರಿಸಿ ಪೂಜೆ ಮಾಡುವಂಥದ್ದು. ಈ ಥರ ಮಾಡ್ಬೇಕು ನೋಡಿರಿ. ಮತ್ತು ಒಂದು ಹೂವು, ನಾನಂತೂ ಸದ್ಯಕ್ಕೆ ಹಳದಿ ಹೂವಿತ್ತು, ಹಳದಿ ಹೂವನ್ನು ಏರಿಸಿದೆ. ನೀವು ಪೂಜೆ ಯಾವ ಥರ ಮಾಡ್ತೀರ ಆ ಥರ ಮಾಡ್ಕೋಬೇಕು. ಮತ್ತು ಮಂತ್ರವನ್ನು ಕೂಡ ಹೇಳ್ಕೋಬೇಕು ನೋಡಿರಿ. ಮಂತ್ರ ಯಾವ ಥರ ಅಂತ ನೋಡೋದಾತಪ್ಪ ಅಂದರೆ, ಅಥವಾ ದುರ್ಗಾದೇವಿದಾಗಿರೋದ್ರಿಂದ ನೀವು
ದೇವರಿಗೆ ಕೆಂಪು ಹೂಗಳನ್ನು ಕೂಡ ಏರಿಸ್ಬೋದು. ಶೈಲಪುತ್ರಿ ಅಮ್ಮನವರಿಗೆ ಬಿಳಿ ಮಲ್ಲಿಗೆ ಹೂವು ಇಷ್ಟ ಇರೋದ್ರಿಂದ ಯಾವ್ದು ಸಿಗುತ್ತೋ ಸಾಧ್ಯ ಆದಷ್ಟು ಈ ಥರ ಹೂವನ್ನು ಏರಿಸ್ರಿ. ಮತ್ತು ಆದರೆ ದುರ್ಗಾ ಚಾಲೀಸು ಮತ್ತು ಲಲಿತಾ ಸಹಸ್ರನಾಮ ಅದನ್ನೆಲ್ಲ ಓದ್ಕೋಬೋದು ನೋಡಿರಿ. ಕೊನೆಯಲ್ಲಿ ಶೈಲಪುತ್ರಿ ದೇವಿಗೆ ಆರತಿಯನ್ನು ಮಾಡಿ ಪೂಜೆ ಎಲ್ಲ ಆದಮೇಲೆ ಆರತಿಯನ್ನು ಮಾಡಿ ಆದರೆ ಆಯ್ತು ನೋಡಿರಿ. ಇದಿಷ್ಟನ್ನು ಶೈಲಪುತ್ರಿ ಅಮ್ಮನವರ ಒಂದು ಪೂಜೆಯ ಮಾಹಿತಿ. ಮತ್ತು ಮಂತ್ರ ಯಾವ ಥರ ಬರುತ್ತೆ ಅಂತ ನೋಡೋದಾದರೆ, ಓಂ ದೇವಿ ಶೈಲಪುತ್ರೈ ನಮಃ ಅಂತ 108 ಬಾರಿನಾದರೂ ಹೇಳ್ರಿ. ಅಥವಾ ಒಂದೇ ವಾಚಿತ ಲಾಭಾಯ ಚಂದ್ರಾರ್ಧ ಕೃತಶೇಖರಂ ವೃಷಾರೂಢಾಂ ಶೂಲಧರಂ ಶೈಲಪುತ್ರೀಂ ಯಶಸ್ವಿನೀಂ ಅಂತ ಈ ಒಂದು ಮಂತ್ರವನ್ನಾದರೂ ಪಠಿಸ್ರಿ. ನಿಮ್ಗೆ ಎಷ್ಟು ಸಲ ಸಾಧ್ಯ ಆಗುತ್ತೋ ಅಷ್ಟು ಸಲ, ಇಲ್ಲಾಂದರೆ ಸಿಂಪಲ್ಲಾಗಿ ಓಂ ದೇವಿ ಶೈಲಪುತ್ರೇ ನಮಃ ಅಂತ 108 ಸಲ ಹೇಳ್ಕೊಂಡ್ರೆ ಆಯ್ತು ನೋಡಿರಿ. ಇದಿಷ್ಟು ಮಂತ್ರ ಮತ್ತು ರಂಗೋಲಿಯ ಮಾಹಿತಿ. ಈ ಒಂದು ಮಾಹಿತಿ ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ, ಶೇರ್ ಮಾಡಿರಿ, ಕಮೆಂಟ್ ಹಾಕಿರಿ. ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.